ಚಾರ್ಜ್ ಸ್ಲೋ ಆಗ್ತಾ ಇದೆಯಾ? ಇದಕ್ಕೆ ಕಾರಣ ಏನಂತ ನಾನು ಹೇಳ್ತೀನಿ ನೋಡಿ. ಇದಕ್ಕೆ 3 ಪಾಯಿಂಟು. ಫಸ್ಟ್ನೇದೇನೆಂದರೆ ನೋಟಿಫಿಕೇಷನ್. ನೀವು ನೋಟಿಫಿಕೇಷನಲ್ಲಿ ವೈಫೈ, ಇಂಟರ್ನೆಟ್ಟು ಮತ್ತು ಎಲ್ಲದನ್ನು ಆನ್ ಮಾಡಿ ಇಡ್ತೀರ. ಇದರಿಂದ ರನ್ನಿಂಗಲ್ಲಿರೋಂಥ ಚಾರ್ಜ್ ಕೂಡ ಸ್ಲೋ ಆಗುತ್ತೆ. ಫಸ್ಟ್ ಇದನ್ನು ಆಫ್ ಮಾಡಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ನೀವು ಕೆಲವು ಅಪ್ಲಿಕೇಶನ್ ರನ್ನಿಂಗಲ್ಲೇ ಇಟ್ಟಿರ್ತೀರ, ಅದನ್ನು ಓಪನ್ ಮಾಡಿ ಅದನ್ನೆಲ್ಲ ಕ್ಲಿಯರ್ ಮಾಡಿ. ಆಮೇಲೆ ಮೂರನೇದೇನೆಂದರೆ ಅಡಿಷನಲ್ ಸೆಟ್ಟಿಂಗ್ ಬಂದು ಡೆವಲಪ್ ಆಪ್ಷನಿಗೆ ಬಂದು ಅಲ್ಲಿಂದ ಬ್ಯಾಕ್ವರ್ಡ್ ಅಪ್ಲಿಕೇಶನ್ ಅಂತ ಇರುತ್ತೆ ನೋಡಿ, ಸ್ಟ್ಯಾಂಡರ್ಡ್ ಬ್ಯಾಕ್ವರ್ಡ್ ಪ್ರೊಸೆಸ್, ಅದನ್ನು ನೋ ಬ್ಯಾಕ್ವರ್ಡ್ ಪ್ರೊಸೆಸ್ ಕೊಡಿ. ಇದರಿಂದ ನಿಮ್ಮ ರನ್ನಿಂಗಲ್ಲಿರೋ ಬ್ಯಾಕ್ವರ್ಡ್ ರನ್ನಿಂಗ್ ಆಗುವಂಥ ಅಪ್ಲಿಕೇಶನ್ ಎಲ್ಲ ಸ್ಟಾಪ್ ಆಗುತ್ತೆ. ಇದರಿಂದ ಚಾರ್ಜ್ ಕೂಡ ಸ್ಪೀಡ್ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ ಫ್ರೆಂಡ್ಸ್, ನೀವು ಕಂಪ್ನಿ ಚಾರ್ಜರನ್ನು ಯೂಸ್ ಮಾಡಿ. ಸಿಗೋವಂಥ ಎಲ್ಲ ಚಾರ್ಜರನ್ನು ಯೂಸ್ ಮಾಡ್ತಿದ್ದೆ ನಿಮ್ಮ ಚಾರ್ಜರ್ ಕೂಡ ಬೇಗ, ಫೋನಿನ ಚಾರ್ಜಿಂಗ್ ಬ್ಯಾಟ್ರಿ ಕೂಡ ಬೇಗ ಹೋಗುತ್ತೆ. ಚಾರ್ಜ್ ಏನೋ ಸ್ಪೀಡ್ ಆಗುತ್ತೆ, ಬಟ್ ಬ್ಯಾಟ್ರಿ ವ್ಯಾಲಿಡಿಟಿ ತುಂಬ ಕಮ್ಮಿ ಆಗುತ್ತೆ. ಆದಷ್ಟು ನಿಮ್ಮ ಒರಿಜಿನಲ್ ಚಾರ್ಜರ್ ಯೂಸ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.